ಬಾಯಿ ಹಾಕಿದ್ರಿ ಈಗ ಅಷ್ಟು ಲಕ್ಷಣವಾಗಿ ಒಟ್ಟಿಗೆ ಬೆಂಬಲ ಐತಿ. ನೀವು ಬೀರ್ ಅಂತ ಹಾಕಿದ್ದೀರಿ. ಇಲ್ರಿ, ಆ ಬೀರ್ ಏನಾದ್ರಲ್ಲ ಒಂದೊಂದು ಸಲ ಯೂಟರ್ನ್ ಮಾಡ್ತಾರೆ. ಆಯ್ತಾ, ಇಷ್ಟ ಆಯ್ತು. ಯಾರು ಮಾತಾಡೋದು ನಮ್ಮ ಮೇಜರ್ ಸಂಘ ಸ್ಥಾಪನೆಯಾಗಿದ್ದು ಹೋದ್ನಾಳ ಅಭಿವೃದ್ಧಿಯಲ್ಲಿ ಭಾಗವಹಿಸಿದಾಗ ರಾಷ್ಟ್ರಪತಿ ಮಾತನಾಡಿದ ಶ್ರೀ ಯಲ್ಲಪ್ಪ ಮುಖ್ಯಗುರು ನಿವೃತ್ತಿ ಇವರಿಗೆ ಅಭಿನಂದನೆಗಳು. ಹೆಣ್ಮಕ್ಳು ಯಾರು ಮಾತಾಡ್ತೀರಪ್ಪ? ಯಾರು ಮಾತಾಡಿ, ಒಳ್ಳೆ ಸ್ಕೀಮ್ ಐತಿ, ಈಗ ಮಾಡ್ತೀವಿ ಅಂತ ಹೇಳಲ್ಲ ಒಬ್ರು ಯಾರು ಬಂದು. ಧೈರ್ಯ ಮಾಡ್ಬೇಕಮ್ಮ. ಗುರುಗಳು ಈಗ ಅಧ್ಯಕ್ಷತೆ ವಹಿಸಿದಂಥ ಗುರುಜಿಯವರು ಸ್ವಾಮೀಜಿಯವರು ತಮ್ಮ ಹಿತನುಡಿಗಳನ್ನು ಕೇಳಿದರು. ಶಿವಶರಣ ಮೇಧಾವಿತೆ ಮಹಾಶರಣರ ಈ ಪುಣ್ಯ ಸಂದರ್ಭದಲ್ಲಿ ಸ್ಮರಣೆ ಮಾಡುತ್ತೇವೆ. ನಮ್ಮದೇ ಸ್ವಾಮೀಜಿಯವರನ್ನು ಸ್ಮರಣೆ ಮಾಡುತ್ತೇವೆ. ಬಸವಪ್ರಭು ಕೇತೇಶ್ವರ ಮಹಾಸ್ವಾಮೀಜಿಯವರನ್ನು ಸ್ಮರಣೆ ಮಾಡುತ್ತೇವೆ. ಈ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಟ್ರಸ್ಟಿನ ಉಪಾಧ್ಯಕ್ಷರು, ನಮ್ಮ ಮತ್ತು ನಮ್ಮ ಶ್ರೀ ಪಾಟೀಲ್ ಮತ್ತು ನಮ್ಮ ಕೃಷ್ಣಪ್ಪರು, ಯಲ್ಲಪ್ಪರು, ಮುಖೇಶನರು, ರಾಮಣ್ಣವರು, ಹಲವಾರು ವೇದಿಕೆ ಎಲ್ಲ ಗಂಡೆ ಮಾನ್ಯರು, ನಮ್ಮೆಲ್ಲ ಸಮಾಜದ ಹಿರಿಯರು, ತಾಯಿಯರು ಎಲ್ಲರೂ ಶರಣ. ಭಾಳ ಖುಷಿಯಾಗುವಂಥ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಸಮಾಜ ಯಾವತ್ತಿಗೂ ಕೂಡ ಒಗ್ಗಟ್ಟಾಗಿದೆ. ನಮ್ಮ ಸಮಾಜ ಯಾವಾಗಲೂ ಕೂಡ ಯಾವುದೇ ಒಂದು ಕಾರ್ಯ, ಒಂದು ಸ್ವಾಮೀಜಿಯರು ಬರ್ತಾರೆ ಅಂದರೆ, ಒಂದು ಟ್ರಸ್ಟ್ ಬರ್ತಾ ಇದ್ದಾರೆ ಅಂದರೆ ನೀವೆಲ್ಲರೂ ಕೂಡ ಸೇರುವಂಥ ಒಂದು ಶಕ್ತಿ ಎಲ್ಲಾದರೂ ಇದ್ದರೆ ಅದು ಕೋಟನಾಡು ಭಾಗದಲ್ಲಿ ಅವ್ರ ವಿಚಾರ ವ್ಯಕ್ತಪಡಿಸ್ತಾ ಇರಬೇಕಾದಾಗ ಹೇಳ್ತಾ ಇದ್ರು, ಒಂದು ಹೊರಪಟ್ಟಿ ವ್ಯಾಪಾರ ಮಾಡುವಂಥ ಸ್ಥಿತಿಗಳಲ್ಲಿ, ಒಂದು ಸಂಘಟನೆ ಮಾಡುವಂಥ ಸ್ಥಿತಿಗಳಲ್ಲಿ ಸಂಘ ರಚನೆ ಮಾಡಬೇಕಾದಾಗ ನಾವು ಈ ರೀತಿಯಲ್ಲೇ ಕೆಲಸ ಮಾಡ್ಕೊಂತ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಅಪಾಯಿಂಟ್ ಆಗುವಂಥ ಶಕ್ತಿ ಮೇಧಾರಕ್ಕೆ ನಾವು ಕರುಣಿಸಿದಾಗ ಮನುಷ್ಯನಲ್ಲಿ ಸಹಜನೇ. ಮನುಷ್ಯ ಬದುಕಬೇಕು ಅಂತಂದ್ರೆ ಏನು ಬೇಕಾದರೂ ಮಾಡ್ತಾರೆ, ಆದರೆ ಆ ಬದುಕಿಗೆ ಅರ್ಥ ಕೊಡಬೇಕು ಅಂದ್ರೆ ನಮ್ಮಂಥ ಒಂದು ಎಷ್ಟು ಎಳ್ಳುಗಳಷ್ಟು ಸೇವೆ ಮಾಡೋ ಒಂದು ಮನೋಭಾವನೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. 12ನೇ ಶತಮಾನದಲ್ಲಿ ಮೇಧಾರಕ್ಯತೆಯನ್ನು ತರ್ತೀವಿ. ಮೇಧಾರಕ್ಯತೆಯವರು ಆದಮೇಲೆ ಹನುಮಂತಯ್ಯ ಮಹಾಸ್ವಾಮಿ ಬರ್ತಾರೆ. ಯಲ್ಲಪ್ಪ ಮಾಸ್ಟರ್ ಹೇಳ್ದಂಗೆ ಅವರದ್ದಾದಂಥ ಸಮಾಜದಲ್ಲಿ ಕೊಡುಗೆಗಳು, ಮೇಧಾರಕ್ಯತೆಯವರ ದೊಡ್ಡ ಇತಿಹಾಸ. ಅವರಾದ ಮೇಲೆ ಹನುಮಂತಯ್ಯ ಸ್ವಾಮಿಗಳು ಈ ಸಮಾಜಕ್ಕಾದಂಥ ಜಾಗ, ಒಂದು ಸಂಘಟನೆಗೆ ಅವತ್ತಿನ ದಿನಗಳಲ್ಲಿ ಆ ವಾತಾವರಣಕ್ಕೆ ಅನುಗುಣವಾಗಿ ಆ ಗುರುಗಳು ಆ ಸೇವೆಯನ್ನು ಮಾಡುವಂಥ ಶಕ್ತಿ. ಅವರಾದ್ಮೇಲೆ ಬಸವಪ್ರಭು ಸ್ವಾಮೀಜಿಗೆ ಏನೋ ಗೊತ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಬಸವಪ್ರಭು ಸ್ವಾಮೀಜಿಯರು ಕೂಡ ಅವ್ರದ್ದೇ ಆದಂಥ ಸೇವೆಯನ್ನು ನೀಡಿ, ಅವ್ರದ್ದೇ ಆದಂಥ ಒಂದು ಸಮಾಜ ಸಂಘಟನೆಯನ್ನು ಮಾಡಿ, ಅವ್ರದ್ದೇ ಆದಂಥ ಒಂದು ಶಕ್ತಿಪೂರ್ವಕವಾದಂಥ ಒಂದು ಅವರ ವಾಕ್ಯಗಳಲ್ಲಿ ಮಾಡುವಂಥದ್ದು ನಾವು ನೋಡಿದ್ವಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಒಬ್ಬರು ಗುರುಗಳು ಬಂದರೆ ಪ್ರತಿಯೊಬ್ಬರು ಕೂಡ ಅವರ ಆದರ್ಶ ಗುರಿಯಾಗಿ ಇಟ್ಕೊಂಡು ಅವರ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಅವ್ರ ಮೇಲೆ ಬರುವಂಥ ಕೆಲಸ ಕಾರ್ಯಗಳಿಗೆ ನಾವು ಹಾಗೆ ಇವತ್ತು ನಾವು ಹೋತ್ನಾಳ್ ಭಾಗದಲ್ಲಿ ನಾವು ಜ್ಯೋತಿ ಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಅವತ್ತು ಕೂಡ ಇಷ್ಟೇ ಜನ ಇದ್ರು ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಇವತ್ತಿಗೂ ಕೂಡ ಅಂದರೆ ಪ್ರತಿ ನೀವು ಹೋಗುವಂಥ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಒಂದು ಸಂಘಟನೆ ಯಾವಾಗಲೂ ಕೂಡ ನಾವೇನಾದರೂ ಕೂಡ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಬೇಕಾದ್ರೆ
ನಾವೇನೇ ಒಂದು ಹೋರಾಟ ಮಾಡ್ಬೇಕಾದ್ರೆ, ನಾವೇನೇ ಒಂದು ಸರ್ಕಾರಕ್ಕೆ ಧ್ವನಿ ಆಗ್ಬೇಕಾದ್ರೆ ನಾವು ಒಂದಿಷ್ಟು ಸಂಘಟನೆಗಳಲ್ಲಿ ಒತ್ತುಕೊಡುವಂತ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಆ ರೀತಿಯಾಗಿರುವಂತ ಕೆಲಸಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಇದೇ ರೀತಿಯಾಗಿ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಸತತವಾಗಿ ಬೆಳಿಬೇಕು. ಈ ಸಮಾಜ ಮುಂಚೂಣಿಯಲ್ಲಿ ಬರಬೇಕು. ಒಂದು ಧಾರ್ಮಿಕ ಚಿಂತನೆಗೊಳಗಾಗಬೇಕು, ಒಂದು ಸಂಘಟನೆ ಒಳಗಾಗಬೇಕು, ಒಂದಿಷ್ಟು ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಮಾಧ್ಯಮ ಪತ್ರಕರ್ತರ ಮುಂದೆ ಕೂಡ ಈ ಸಮಾಜವನ್ನು ಬೆಳಿಬೇಕು ಅನ್ನೋದೇ ಈ ನಮ್ಮ ಮಠದ ಇಚ್ಛೆ, ನಮ್ಮ ಮಠದ ಆಶಯದೇ ಅದು. ಯಾಕಂತಂದ್ರೆ ಸಮಾಜ ಕೂಡ ಬೆಳೀತಾ ಹೋದಷ್ಟು ಒಂದಿಷ್ಟು ಎಲ್ಲೋ ಒಂದು ಕಡೆ ಅನುಕೂಲ ಆಗುವಂಥ ಸ್ಥಿತಿಗಳನ್ನು ನಾವು ನೋಡಕ್ಕೆ ಬಯಸ್ತೀವಿ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಚಿತ್ರದುರ್ಗದಲ್ಲಿ ಈಗಾಗಲೇ ನಾವು ಪ್ರತಿ ವರ್ಷ ಡಿಸೆಂಬರ್ 10ಕ್ಕೆ 37ನೇ ಅವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಮಾಡ್ತೀವಿ. ವರ್ಷ ಮಾಡ್ತೀವಿ. ಏಪ್ರಿಲ್ಗೆ ಬಸವಪ್ರಭು ಸ್ವಾಮೀಜಿ ಅಭಿವೃದ್ಧಿ ಮಾಡ್ತೀವಿ. ಅವ್ರದ್ದಾದ್ಮೇಲೆ ಡಿಸೆಂಬರ್ 10ಕ್ಕೆ ಹನುಮಂತಯ್ಯ ಸ್ವಾಮೀಜಿ ಮಾಡ್ತೀವಿ. ಹಿಂಗೆ ವರ್ಷ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ರೀತಿಯಾಗಿರುವಂಥ ಒಂದು ಕಾರ್ಯಕ್ರಮದ ಆಯೋಗ ಶ್ರೀಮಠದಲ್ಲಿ ಏನೇ ಒಂದು ಚಟುವಟಿಕೆ ನಡೆದರೂ ಕೂಡ ನಾವು ಸಮಾಜಕ್ಕೆ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಸಮಾಜವನ್ನು ಕರ್ಕೊಂಡು ಹೋಗುವಂಥ ಜೊತೆಗೆ ನಾವೆಲ್ಲರೂ ಕೂಡ ಜವಾಬ್ದಾರಿಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈಗಾಗಲೇ ಸುಮಾರು ತಾವೆಲ್ಲ ಬಂದಂಥ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ದೊಡ್ಡ ಪ್ರಮಾಣವಾಗಿ ದೊಡ್ಡ ಸಮಾವೇಶ ಮಾಡುವಂತ ಶಕ್ತಿ ನೀವೆಲ್ಲ ಬಂದಿದ್ರಾ? ಅದ್ಭುತ ಸಮಾವೇಶ ಮಾಡಿದ್ವಿ. ಎಷ್ಟು ಲಕ್ಷಾಂತರ ಜನ ಸೇರ್ಕೊಂಡು ಇವತ್ತೊಂದು ಕೀರ್ತಿ ಪಟಾಕಿಯನ್ನು ತಗೊಂಡ್ಬಂದಿದ್ವಿ ನಾವೆಲ್ಲರೂ ಕೂಡ. ಇವತ್ತು ಸಮಾಜವನ್ನ ಕಟ್ಟುವಂತ ಕೆಲಸಗಳ ಜೊತೆಗೆ ಒಂದು ಸಮಾವೇಶವನ್ನೇ ನಿರ್ಮಾಣ ಮಾಡಿ ಎಷ್ಟು ಲಕ್ಷಾಂತರ ಜನಗಳ ಮುಂದೆ ಇವತ್ತು ನಾವೆಲ್ಲರೂ ಕೂಡ